ಮೇಡಮ್ ನೀವು ಎಲ್ಲಿಯವರು, ಏನು ಕೆಲಸ ಮಾಡ್ತೀರಾ, ನಿಮ್ಮ ಎಜುಕೇಷನ್ ಏನು, ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದು ಏನು ಅಂತ ಕೇಳೋರಿಗೆ ಈ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಇಂದ್ರ ಲೊಕೇಟ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ನಿಮ್ಮ ಪ್ರೀತಿಯ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ, ನೀವು ಯಾವಾಗಲೂ ಕೂಡ ನನಗೆ ಒಂದು ಪ್ರಶ್ನೆ ಆಗ್ತೀರಾ, ಮೇಡಮ್ ನೀವು ಯಾವ್ದವರು ಏನು ಮಾಡ್ಕೊಂಡಿದ್ದೀರಾ, ಫಸ್ಟ್ ಆಫ್ ಆಲ್ ಏನು ಓದ್ಕೊಂಡಿದ್ದೀರಾ ಅಂತ. ನಾನು ಏನು ಓದ್ಕೊಂಡಿದ್ದೀನಿ, ಏನು ಮಾಡ್ಕೊಂಡಿದ್ದೀನಿ, ನಾನು ಎಲ್ಲಿದ್ದೀನಿ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋವನ್ನು ನೀವೆಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರನೇ ನಿಮಗೂ ಖಂಡಿತ ಗೊತ್ತಾಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋವನ್ನು ನೋಡಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಾನೀಗ ಸದ್ಯ ಇರೋದು ಚಂದ್ರಪುರ ಆನೆಕಲ್ ಮೇಲೂ ಇಲ್ಲೂ ಸಿಟಿ. ನಮ್ಮ ಅಜ್ಜಿ ಮನೆ ಬಂದು ಕೊಂಸಂದ್ರ, ನಮ್ಮ ಅಮ್ಮ ಮನೆ ಬಂದು ಸಂಚಾಪುರ ಹತ್ರ ಕಲ್ಲಳ್ಳಿ. ಹಾಗಾಗಿ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ನಮ್ಮ ಅಜ್ಜಿ ಮನೇಲಿ ಓದಿ. ಅದಾದ ನಂತರ ನಮ್ಮ ಅಜ್ಜಿ ಸ್ಕೂಲ್ಗೆ ಹೋಗುವಂತಂದರೆ ಇರಮ್ಮ ಸೌದೆ ಹಾಕಿ ಹೋಗ್ತೀನಿ ಅಂತೇಳಿ ಯಾವುದೋ ಒಂದು ದೊಡ್ಡ ಆಲ್ಗು ಮರ ಇತ್ತು, ಅಲ್ಲಿ ಹೋಗಿ ಸೌದೆ ಹಾಕೊಂಡು ಬರ್ತಾ ಇದ್ದಂತೆ. ಹಾಗಾಗಿ ನಮ್ಮ ಅಜ್ಜಿ ಇವಳು ಇಲ್ಲಿದ್ರೆ ಉದ್ದಾರ ಆಗಲ್ಲ, ನಡೀರಿ ಫಸ್ಟ್ ಕಳಿಸ್ರಿ ಇವಳು ನಾವು ಊರಿಗೆ ಅಂತೇಳಿ ಮತ್ತೆ ನಮ್ಮ ಅಮ್ಮ ಮನೆ ಕಳಿಸಿದ್ರು. ಅಲ್ಲಿ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಫೋರ್ತ್ ಸ್ಟ್ಯಾಂಡರ್ಡು ಕಲ್ಲಡಿಯಲ್ಲಿ ಓದಿದೆ. ಅದಾದ ನಂತರ ಅಲ್ಲಿ ಎಲ್ಲ ಟೀಚರ್ಸ್ ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇದ್ದರು ಅಂತೇಳಿ ನಮ್ಮ ಅಪ್ಪ ಏನು ಮಾಡಿದ್ರು, ನನ್ನ ಮತ್ತೆ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ದೊಮ್ಸಂದ್ರ ಪ್ರೈಮರಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ರು. ಅಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಅಮ್ಮ ಮನೆ ಇದ್ದಿದ್ದು ತೋಟದ ಮನೆಯಲ್ಲಿ. ಆ ತೋಟದ ಮನೆ ಊರಿಗೆ ಬರೋಷ್ಟೊತ್ತಿಗೆ 1 ಕಿಲೋಮೀಟರ್ ದೂರ ಆಗುತ್ತೆ. ಇನ್ನು ನಾನು ತೋಟದ ಮನೆಯಿಂದ ರೆಡಿಯಾಗಿ ಊರಿಗೆ ಬಂದು ಹೋಗೋಷ್ಟೊತ್ತಿಗೆ ಯಾರು ಫ್ರೆಂಡ್ಸ್ ಬೇರೆ ನಾನು ಸಿಗ್ತಾ ಇರಲಿಲ್ಲ. ಹಾಗಾಗಿ ನನಗೂ ಸ್ವಲ್ಪ ಅವಾಗೆಲ್ಲ ಒಬ್ಬೊಬ್ಬರೇ ಓಡಾಡೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು. ಹಾಗಾಗಿ ನಮ್ಮ ಚಿಕ್ಕಮ್ಮ, ನಾನು ಆ್ಯಕ್ಚುಲಿ ನಮ್ಮ ಚಿಕ್ಕಮ್ಮ SLC ಎದ್ದಿದ್ರು, ನಾನು ಫಿಫ್ತಲ್ಲಿದ್ದೆ. ನಮ್ಮ ಚಿಕ್ಕಮ್ಮ ಹೇಳಿದ್ರು, ಅಯ್ಯೋ ನೀನು ಅಲ್ಲಿಂದ ಓಡಾಡೋದು ತುಂಬ ಕಷ್ಟ ಆಗುತ್ತೆ, ಈಗ ಬಂದುಬಿಡು ನೀನು ಮತ್ತೆ ನಮ್ಮೂರಿಗೇನೆ ಬಂದುಬಿಡು ಅಂತ ಹೇಳಿ ನಮ್ಮ ಚಿಕ್ಕಮ್ಮ ಮತ್ತೆ ನಮ್ಮ ಅಜ್ಜಿ ಮನೆ ಕರ್ಕೊಂಡೋದ್ರು. ಮತ್ತು ನಾನು 5th SLC ಫುಲ್ ಕಂಪ್ಲೀಟ್ ಮಾಡಿದೆ. ಬಟ್ ಅದಾದ ನಂತರ ಸ್ವಲ್ಪ ದಿನ ಅಷ್ಟೇ ಇದ್ದಿದ್ದು, ಆಮೇಲೆ ನಾನು ಇರಲಿಲ್ಲ. ಆಗ ನಾನು ಇವಾಗ SLC ಹೇಗೆ ಪಾಸ್ ಮಾಡಿದೆ ಅನ್ನೋದನ್ನು ನನ್ನ ಸರ್ಟಿಫಿಕೇಟ್ ನಿಮ್ಗೆ ತೋರಿಸ್ತೀನಿ. ನಾನು SLC ಮಾರ್ಕ್ಸ್ ಕಾರ್ಡ್ ಏನು ದುಡ್ಡಾಕಿದ್ದೀನಿ, ಏನು ಓದಿದ್ದೀನಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ನಾನು SLCಲಿ ಇರಬೇಕಾದ್ರೆ ನಿಜವಾಗ್ಲೂ ನನಗೆ ಓದಬೇಕಾ ಬರೀಬೇಕಾ ನಿಜವಾಗ್ಲೂ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಯಾಕೆಂದರೆ ನಾನು 5th ಸ್ಟ್ಯಾಂಡರ್ಡ್ಗೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ಸರಿ, ಅಲ್ಲಿ ಎಷ್ಟು ಕೆಲಸ ಮಾಡಬೇಕಾಗಿತ್ತು ಅಂತಂದರೆ, ನಾನು 5thಗೆ ನನ್ನ ವಯಸ್ಸು ಮೀರಿದಷ್ಟು ನಾನು ಕೆಲಸ ಮಾಡಿದ್ದೆ. ಬೆಳಗ್ಗೆ 4 ಗಂಟೆಗೆ ಎದ್ದೋಳ್ಬೇಕು, ಏನೋ ರೇಷ್ಮೆ ಹುಳ ಅಂತ ಸಾಕ್ತಾಯಿದ್ರು, ಅದಕ್ಕೆ ಏನೋ ಸೊಪ್ಪು ಹಾಕುವಂಥದ್ದು, ಅದಕ್ಕೆ ಹುಳ ಆಯುವಂಥದ್ದು, ಮತ್ತು ಹಸು ಆಚೆ ಕಟ್ಟೋದಕ್ಕೆ ಕಸ ಗುಡಿಸ್ಬೇಕು, ಗಂಜಲ ಇಡಬೇಕು, ಅದನ್ನ ಎತ್ಕೊಂಡೋಗಿ ತಿಪ್ಪೆಗೆ ಹಾಕಬೇಕು. ಅಯ್ಯೋ ರಾಮ, ನಿಜವಾಗ್ಲೂ ನಾನು ಯಾವಾಗಲೂ ಅಂದ್ಕೊಳ್ತೀನಿ, ನಾನು ಒಂದು ಕಾಲದಲ್ಲಿ ನಾನು 5th ಸ್ಟ್ಯಾಂಡರ್ಡಿಂದ SLCವರೆಗೂ ಎಷ್ಟು ಕೆಲಸ ಮಾಡಿದ್ದೀನಿ ಅಂತಂದರೆ, ನನ್ನ ವಯಸ್ಸಿಗೆ ಮೀರಿದಷ್ಟು ನಾನು ಕೆಲಸ ಮಾಡಿದ್ದೀನಿ. ಬಟ್ ಇವಾಗ ಅಂದ್ಕೊಳ್ತೀನಿ, ಬಟ್ ಅವಾಗ ಮಾಡಿದ್ದೀನೇನೋ, ಅವಾಗ ಮಾಡಿರೋ ಕೆಲಸ ಇವಾಗ ನನಗೆ ಅನುಭವಕ್ಕೆ ಬರ್ತಾ ಇದೆ, ತಿಳ್ಕೊಳ್ತಾ ಇದೆ ಅಂತ. ಬಟ್ ಇಲ್ಲಿ ಆಗಿದ್ದು ಏನೋ ಒಳ್ಳೆ ಬುದ್ಧಿ ಇದ್ದಿದ್ದರಿಂದ ನಾನು ಬಚಾವಾಗಿದ್ದೀನಿ ಅನ್ಬೋದು. ನೋಡಿ, ನಾನು SLCಯಲ್ಲಿ ಯಾಕೆ ಇಷ್ಟು ಕಡಿಮೆ ಮಾರ್ಕ್ಸ್ ಅಂತಂದರೆ, ಅವಾಗೆಲ್ಲ ಶಿಫ್ಟ್ ಕರೆಂಟ್ಗಳು ಬೇರೆ ಇರ್ತಾ ಇರಲಿಲ್ಲ. ಇನ್ನೊಂದು ನಮಗೆ ನಾಲೆಡ್ಜು ಕಡಿಮೆ. ಅವಾಗ ಓದಬೇಕಾ, ಪಾಸ್ ಮಾಡಬೇಕಾ, ಇಷ್ಟೇ ಮಾರ್ಕ್ಸ್ ಬರಬೇಕಾ ಅಂತ ಮನೆಗಳಲ್ಲಿ ಯಾರು ಹೇಳ್ಕೊಡೋರು ಇರ್ತಾ ಇರಲಿಲ್ಲ. ಇನ್ನು ನನಗೆ ಓದೋದು ಬೇರೆ ಟೈಮ್ ಇರ್ತಾ ಇರಲಿಲ್ಲ. ಬರೀ ಕೆಲಸ ಅಂತಂದರೆ ಏನ್ರಿ ನಾನು ಓದೋದು. ಹಾಗಾಗಿ ನನ್ನ ಮಾರ್ಕ್ಸ್ ತಡ್ಕತೆ ಇಷ್ಟೇ. SLCಯಲ್ಲಿ ಯಾವಾಗ ಬಂದಿರೋದು ಬರೀ ನಂದು 301 SLC ಮಾರ್ಕ್ಸು. ಈ ಮಾರ್ಕ್ಸ್ ಇಟ್ಕೊಂಡು ಮತ್ತೆ ನಾನು ಮುಂದುವರಿಯೋದು ಹೇಗೆ ಅಂತೇಳಿ ನಾನು ಯೋಚನೆ ಮಾಡಿದೆ. SLC ಪಾಸ್ ಆದ ನಂತರ ಮತ್ತೆ ನೆಕ್ಸ್ಟ್ ಚೇಂಜ್ ಮಾಡಿದೆ ಅಂತಂದರೆ, ಶಿಫ್ಟ್ ಆಗಿ ನಾನು ನಮ್ಮ ಅಮ್ಮ ಮನೆಗೆ ನಾನು ಇರಲ್ಲ, ನಾನು ಇದ್ದರೆ ಏನು ಓದು, ನಾನು ಬರೆಯಲ್ಲ, ನಾನು ಈ ಬೇರೆ ಕಡೆ ಚೇಂಜ್ ಆದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು SLC ಆದ ನಂತರ ಚೇಂಜ್ ಆದೆ. ಈ SLCಯಲ್ಲಿ ನಾನು ಕೆಲವೊಂದು ಎಕ್ಸಾಮ್ಸನ್ನು ಬರೆದೆ. SLCಯಲ್ಲಿ ಕೆಲವೊಂದು ಎಕ್ಸಾಮ್ಸ್ ಅಂದರೆ ನಮ್ಮ ಊರಿನವರು ಹಿಂದಿ ಟೀಚರ್ ಇದ್ದರು. ಅವ್ರು ಹೇಳ್ತಾ ಇದ್ರು, ಅಂದರೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಟೀಚರ್ಸ್ ಜಾಸ್ತಿ, ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು. ಹಾಗಾಗಿ ಏನೋ ಹಿಂದಿಯಲ್ಲಿ ಪ್ರಥಮ ಎಕ್ಸಾಮ್ ಅಂತೇಳಿ ಇದನ್ನೊಂದು ಪಾಸ್ ಮಾಡಿದೆ. ಆಮೇಲೆ ಇದು ಸೆಕೆಂಡ್ ಪ್ರಥಮ ದ್ವಿತೀಯ ಅಂತೇಳಿ ಹಿಂದಿಯಲ್ಲಿ ಅಂದರೆ ಬಿ ಎಡ್ ಹೋಗೋ ಮುಂಚೆ ಈ 2 ಎಕ್ಸಾಮನ್ನು ಪಾಸ್ ಮಾಡಬೇಕು. ನಾನು ಈ 2 ಎಕ್ಸಾಮನ್ನು ಪಾಸ್ ಮಾಡಿದ್ದೀನಿ. ಅದ್ರ ಜೊತೆಗೇ ಈ ಥರ ನಮಗೂ ಸನ್ಮಾನ ಮಾಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ನನಗೂ ಕೂಡ ಏನೋ ಒಂದು ಶಾಲು ಗೀಲೆಲ್ಲ ಓದಿಸಿ ಈ ಥರ ಸರ್ಟಿಫಿಕೇಟ್ ಕೊಟ್ಟು ಸನ್ಮಾನ ಮಾಡಿದೆ. ಇದು ಹಿಂದಿ. ಇದು SLC ಆ ಟೈಮಲ್ಲೇ ಇದು ಮಾಡಿರೋಂಥದ್ದು, ಹೈಸ್ಕೂಲ್ ಟೈಮಲ್ಲಿ. ಅದಾದ ನಂತರ ನಾನು ಹೇಳಿದಲ್ವ, ನಾನು ಮತ್ತೆ ಜಾಗ ಬದಲಾವಣೆ ಮಾಡಿದೆ. ಇಲ್ಲಿಗೆ ನಮ್ಮ ಅಪ್ಪ ಮನೆಗೆ ಶಿಫ್ಟ್ ಆದೆ. ಅಲ್ಲಿ ಶಿಫ್ಟ್ ಆದ ನಂತರ ನಾನು PUC ಆ್ಯಕ್ಚುಲಿ ನಾನು ಸರ್ಜಾಪುರ SCRHPS ಸರ್ದಾರ್ ವಲ್ಲಭಾಯ್ ಪಟೇಲ್ ಕಾಲೇಜು. ಇದು ನಾನು ತೊಗೊಂಡಿದ್ದಂಥದ್ದು ಕಾಂಬಿನೇಷನ್ ಬಂದು HEPS ಪೊಲಿಟಿಕಲ್ ಸೈನ್ಸ್. ಹಾಗಾಗಿ ಆ ಪೊಲಿಟಿಕಲ್ ಸೈನ್ಸಲ್ಲಿ ಅಲ್ಲಿಂದ ನನಗೆ ಗೊತ್ತಾಯಿತು, ಎಜುಕೇಷನ್ನು ಇಷ್ಟೊಂದು ಕಾಂಪಿಟೇಷನ್ ಆಗಿದೆಯಾ ಅಂತೇಳಿ. ಅಲ್ಲಿಂದ ಅವತ್ತಿನ ಮಾಡಿದಂಥ ಪಾಠ ಅವತ್ತೇ ಓದಿ ಬರೆದು ಎಲ್ಲ ಮಾಡಿದ ನಂತರ ನನಗೆ PUC ಆ್ಯಕ್ಚುಲಿ ಫಸ್ಟ್ PUCದು ಮಾರ್ಕ್ಸ್ ಕಾರ್ಡ್ ನಮ್ಗೆ ಹೇಳ್ಕೊಡೋಲ್ಲ ಅವರು. ಆಮೇಲೆ ಸೆಕೆಂಡ್ PUC ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಹೇಳಿಲ್ವಾ, SLC ಆದ ನಂತರ ನನ್ನ ಎಜುಕೇಷನ್ ನಾನು ಸ್ವಲ್ಪ ಹಿಂಗೆ ಹೀಗೆ ನೋಡಿಲ್ಲ, ಏನಾದರೂ ಆಗಲಿ ಮುಂದೆ ಹೋಗಲೇಬೇಕು ಅಂತೇಳಿ ಪಾಸ್ ಮಾಡಿದ್ದು. ಇದು PUC ಮಾರ್ಕ್ಸ್ ಕಾರ್ಡ್. ಯಾವುದು ಸೆಕೆಂಡ್ PUC ಎಷ್ಟು ಬಂದಿದೆ? 387 ಬಂದಿದೆ. ಆ ಕಾಲಕ್ಕೆ ಇಷ್ಟು ಮಾರ್ಕ್ಸ್ ಗ್ರೇಟ್ ಅಲ್ವಾ. ಅದು ಕನ್ನಡ ಮೀಡಿಯಮ್ಮು. ಅದು ನಾನು ಕೂಡ ನಮ್ಮದು ತೋಟ ಇತ್ತು, ತೋಟದ ಕೆಲಸ ಮಾಡಿಕೊಂಡು ಅದ್ರ ಜೊತೆಗೆ ಲೂಮ್ಸ್ ಬೇರೆ ಇತ್ತು. ನೀವು ಇವಾಗ ಬಟ್ಟೆ ನೇಯ್ತಾರಲ್ವ, ಆ ಥರ ಲೂಮ್ಸ್ ಬೇರೆ ಇತ್ತು, ತೋಟ ಬೇರೆ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನನ್ನ ಈ ಎಜುಕೇಷನು ಇದು ಫಸ್ಟ್ ಕ್ಲಾಸು, ಇದು PUC. ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂದರೆ ಆಪ್ಷನ್ನು, ನಾನು ಅವಾಗಲೇ ಹೇಳಿದೆ, ನಮ್ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಟೀಚರ್ಗಳು ಜಾಸ್ತಿ ಅಂತ.
ಈ ಟೀಚರ್ಗಳು ಜಾಸ್ತಿ ಯಾವಾಗ ಇದ್ದಿದ್ದರಿಂದ ಎಲ್ಲರೂ ನಮ್ಮ ಅಪ್ಪಗೆ ಹೇಳ್ತಾ ಇದ್ರು, ಅಯ್ಯೋ ನಾಗಳ್ಳಿ ನಿನ್ನ ಮಗಳನ್ನ ಟೀಚರ್ ಮಾಡಿದ್ರು, ಟೀಚರ್ ಕಾಲೇಜಿಗೆ ಸೇರಿಸು, PCH ಮಾಡಿಸು ಅಂತೇಳಿ. ನಮ್ಮ ಅಪ್ಪ ಅವ್ರು ಹೇಳಿದ್ದು ಕೇಳ್ಕೊಂಡು ಅವಾಗ ನೀನು ಟೀಚರ್ ಆಗು, ನೀನು PCH ಮಾಡು ಅಂತ. ಆ್ಯಕ್ಚುಲಿ ನನಗೆ ಲಾಯರ್ ಆಗಬೇಕು ಅಂತ ಆಸೆ ಇತ್ತು, ಬಟ್ ನಮ್ಮ ಅಪ್ಪ ಟೀಚರ್ ಅಂತಂದ್ರಲ್ವಾ, ಇನ್ನು ಯಾಕೆ ಹೋಗಿದ್ರು ಅಂತಂದ್ಬಿಟ್ಟು ನಾನು PCHಗೆ ಸೇರಿಕೊಂಡೆ. ಈ PCHಗೆ ಸೇರ್ಕೊಂಡ ನಂತರ RV ಕಾಲೇಜ್ಗೆ 2 ಸಾರಿ 3 ಸಾರಿ 2ನೇ ಲಿಸ್ಟ್ ಬಂತು, ಫಸ್ಟ್ ಲಿಸ್ಟ್ ಬಂತು, ಸೆಕೆಂಡ್ ಲಿಸ್ಟ್ ಬಂತು, 3ನೇ ಲಿಸ್ಟ್ ಬರೋಷ್ಟೊತ್ತಿಗೆ ನಮ್ಗೆ ಸೀಟ್ ಸಿಗುತ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಅಲ್ಲಿ ಬಂದಿರೋ ಫ್ರೆಂಡ್ಸ್ ಸರ್ಕಲ್ ಎಲ್ಲರೂ ಹೇಳ್ತಾರೆ, ಅಯ್ಯೋ ಇಲ್ಲಿ ಸಿಗುತ್ತಾ ಇರೋ ಸೀಟು ಇಲ್ಲೇ ಜಯನಗರ 7th ಬ್ಲಾಕಲ್ಲಿ NSVK TTI ಅಂತಿದೆ, ಅಲ್ಲಿ ಹೋಗೋಣ ಬನ್ನಿ ಅಂತೇಳಿ ಎಲ್ಲರೂ ಆಟ ಮಾಡ್ಕೊಂಡು ಹೋಗ್ತಾ ಇದ್ರು. ಹಂಗಾಗಿ ನಮ್ಮ ಅಪ್ಪ ನನ್ನನ್ನು ಕೂಡ ಬಾಮ್ಮ ಅಲ್ಲೇ ಹೋಗೋಣ, ನೋಡೋಣ, ಟ್ರೈ ಮಾಡೋಣ, ಸಿಗ್ಬೋದು ಅಂತೇಳಿ ನನ್ನ ಪೇಮೆಂಟ್ ಆ್ಯಕ್ಚುಲಿ 10,000, ಆವಾಗ 10,000 ಕೊಟ್ಟು ನನ್ನನ್ನು NSVK TTI ಕಾಲೇಜ್ಗೆ PCHಗೆ ಅಡ್ಮಿಷನ್ ಮಾಡಿದ್ರು. ಆವಾಗೂ ಕೂಡ ನಾನು ಅವಾಗಲೂ ಕೂಡ ತೋಟದ ಮನೆಯೇ, ಅಲ್ಲಿಂದ ಅಂದರೆ ಅವಾಗ ತೋಟದ ಮನೆ ಉದ್ದೇಶ ಆದರೂ ಕೂಡ ನನ್ನ ಹತ್ರ ಸೈಕ್ಲಿಂಗ್ ಇಟ್ಕೊಂಡಿದ್ದೆ. ಆ ಸೈಕಲ್ ಇದ್ದಿದ್ದರಿಂದ ಸೈಕಲ್ ತೊಗೊಂಡು ಬರೋದು ಸರ್ಜಾಪುರ ಚೆಂಬೇನಹಳ್ಳಿ ಗೇಟ್ ಅಂತ ಇದೆ, ಸರ್ಜಾಪುರದಿಂದ ಮೇನ್ ರೋಡು, ಅಲ್ಲಿ ಬಂದು ಆ ಸೈಕಲನ್ನು ಅಲ್ಲಿ ಹಾಕಿ ಮತ್ತೆ ಅಲ್ಲಿಂದ ಬಸ್ಸು, ಅವಾಗೆಲ್ಲ ಬಸ್ಸುಗಳು ಸಿಕ್ಕಾಪಟ್ಟೆ ಕಡಿಮೆ, ಬಸ್ಸುಗಳೇ ಅಂತ ಇಲ್ಲ. ಇನ್ನೊಂದು ಒಬ್ಬೊಬ್ಬರೇ ಹೆಣ್ಮಕ್ಳು ಓಡಾಡೋದು ಬೇರೆ, ಸಿಕ್ಕಾಪಟ್ಟೆ ಕಷ್ಟ, ಭಯ ಬೇರೆ, ಏನು ಮಾಡೋದು ಏನೋ. ಆವಾಗಿನ ಕಾಲಕ್ಕೆ ನಾನು ಸ್ವಲ್ಪ ಧೈರ್ಯ ಜಾಸ್ತಿ, ಇವಾಗೂ ಧೈರ್ಯ ಜಾಸ್ತಿ, ಅವಾಗೂ ಧೈರ್ಯ ಜಾಸ್ತಿ. ಏನೋ ಆದರೆ ಆಗಲಿ, ಏನಾದರೂ ಆಗಲಿ ಬಂದಿದ್ದೀನಿ, ಓದಬೇಕು ಅನ್ನೋದು ಆಟ. ಆ ಆಟದಲ್ಲೇ ನಾನು ಇದು ಫಸ್ಟ್ PUC PCH. ಎಲ್ಲರೂ ಕೇಳೋರಿಗೆ ಇದೊಂದು ಆನ್ಸರ್, ನಾನು ಫಸ್ಟ್ PUಗೆ PCH ಮಾಡಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಫಸ್ಟ್ ಇಯರ್ PCH. ಇದೆಲ್ಲ ನಿಜವಾಗ್ಲೂ ರಾತ್ರಿ 12 ಗಂಟೆ 1 ಗಂಟೆ ನಿದ್ದೆ ಇದ್ದೀರಾ ಮಕ್ಕಳಿಗೆ ನಾವಿನ್ನೇನು ಮಾಡೆಲ್ ಟೀಚ್ ಮಾಡೋಕೆ ಹೋಗ್ತೀವಿ ಅಂದಾಗ ಟೀಚಿಂಗ್ ಏಡ್ ಎಲ್ಲ ರೆಡಿ ಮಾಡಬೇಕು. 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿವರೆಗೂ ಟೀಚಿಂಗ್ ಏಡ್ ರೆಡಿ ಮಾಡ್ಕೊಂಡು ಹೋಗಿ ಪ್ರಾಕ್ಟಿಕಲ್ಸ್ ಕೊಡಬೇಕಾಗಿತ್ತು ಆವಾಗಿನ ಕಾಲದಲ್ಲಿ. ಇವಾಗೂ ಇದೆ, ಅವಾಗೂ ಇತ್ತು, ಬಟ್ ಅವಾಗ ಹೆದರಿಕೆ ಜಾಸ್ತಿ. ಏನು ಮಾಡ್ತೀವಿ ಇವಾಗ ಟೀಚರ್ಸ್ಗೆ, ಇವಾಗಿನ ಎಜುಕೇಷನ್ಗೂ ಅವಾಗಿನ ಎಜುಕೇಷನ್ಗೂ ಇಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ. ಇಲ್ಲಿ ಇದು ಫಸ್ಟ್ PUC ಇದನ್ನು ಕೂಡ ಇದೆ. ಇವಾಗ ಇದು ಅಷ್ಟೇ 394. ನನ್ನ ಫಸ್ಟ್ ಇಯರ್ PCH 394. ಅದಾದ ನಂತರ ಸೆಕೆಂಡ್ ಇಯರಲ್ಲೂ ಅಷ್ಟೇ ಇದು ಟೋಟಲ್ ಬಂದಿರೋದು ಎರಡರದ್ದು, ಅದು ತೋರಿಸ್ತೀನಿ. ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಜೊತೆಗೆ ಬಂದಿರೋದು ಪ್ರಥಮ. ನಿಜ ಅವಾಗಿನ ಎಜುಕೇಷನ್ ಬೇರೆ ಥರ ಐತಾರೆ. ಇವಾಗಿನ ಮಕ್ಕಳ ಥರ ಅಲ್ಲ. ಅವಾಗೆಲ್ಲ ನಾವು ಏನೇ ಒಂದು ಹೇಳಿದ್ರು ಕೂಡ ಅಷ್ಟು ಭಯದಿಂದ ಓದ್ಕೊಂಡು ಬರ್ಕೊಂಡು ಹೋಗ್ತಾರೆ. ಇವಾಗ ಆಗಲ್ಲ. ಇವಾಗ ಒಂದು ಬುಕ್ ಇಟ್ಕೊಂಡು ವಾಪಸ್ ಬರ್ತಾರೆ ಕೆಲವೊಂದು ಕಾಲೇಜುಗಳಲ್ಲೆಲ್ಲ. ಕಾಲೇಜ್ ಅಂದರೆ ಅದೇ ಬರೀ ಒಂದು ಬುಕ್ಕು. ಕಾಣಿಸ್ತಾ ಇದೆಯಾ? ನಂದು ಇದು ಸೆಕೆಂಡ್ ಇಯರ್ PCH 367. ಇದು ಅಷ್ಟೇ ಫಸ್ಟ್ ಕ್ಲಾಸ್. ನೋಡ್ತಲ್ಲ, ಈಗ ಇದರ ಜೊತೆಗೇ ಎರಡರದ್ದು ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ನಾನು ಫಸ್ಟ್ ಇಯರ್ದೆಷ್ಟು ಸೆಕೆಂಡ್ ಇಯರ್ದೆಷ್ಟು ಅಂತೇಳಿ ಕೊಡ್ತಾರೆ ನೋಡಿ. 95 ನಾನು ಮೊದಲನೇ ವರ್ಷದ PCH, 95 ಫಸ್ಟ್ ಇಯರ್ PCH, 96 ಸೆಕೆಂಡ್ ಇಯರ್ PCH. ಕಾಣ್ತಾ ಇರಲಿಲ್ಲ? ಇದು 2 ವರ್ಷದ ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಸರ್ಟಿಫಿಕೇಟ್ ಇದೆ. ಇದು ಇಂದ್ರಮ್ಮ ಕತೆ, ಇಂದ್ರಮ್ಮ ಎಜುಕೇಷನ್ ಕತೆ. ಇದು ಕೊನೆಗೆ ನಮಗೆ ಇದು ಕೊಡ್ತಾರಲ್ಲ, ವರ್ಗಾವಣೆ. TC ಮಾಡ್ತಾರಲ್ಲ ಜೊತೆಗೆ. ಇವಾಗ ನಮಗೆ ಈ ಥರ ಕ್ಯುಮ್ಯುಲೇಟಿವ್ ಕಾರ್ಡ್ ಅಂತ ಕೊಡ್ತಾರಲ್ಲ, ಅವಾಗೆಲ್ಲ ಯಾವುದು, ಇವಾಗ ಯಾರು ಕೊಡ್ತಾರ ಇವಾಗ ಗೊತ್ತಿಲ್ಲ, ಬಟ್ ನಮಗೆಲ್ಲ ಈ ಥರ ಕ್ಯುಮ್ಯುಲೇಟಿವ್ ಕಾರ್ಡ್ ಅಂತ ಕೊಡ್ತಾಯಿದ್ರು ಅವಾಗ. 8th 9th ಇದು 8th 9th. ನಂದು 8ಲ್ಲಿ 382, 9th 309, ಆದರೆ SLCಯಲ್ಲಿ 301. ಅಯ್ಯೋ, ಇದು 8th 9th ಇದು, ಅದು SLC PUC ಅಂದರೆ PCH. ಅದ್ರ ಜೊತೆಗೆ ನೋಡಿ ಈ ಥರ ಲೈಬ್ರರಿ. ಆಮೇಲೆ ಇದು ನಾನು ಉದ್ಯೋಗ ಇಲಾಖೆ ಅಂತೇಳಿ ಇಲ್ಲಿ JC ರೋಡಲ್ಲಿದೆ. ಆ JC ರೋಡಲ್ಲಿ ಅಲ್ಲೂ ಕೂಡ ಅಪ್ಲೈ ಮಾಡಿದ್ದೆ. ಇಂದ್ರಮ್ಮದು ಒಂದೊಂದು ಕತೆ ಅಲ್ಲಪ್ಪ. ಇಂದ್ರಮ್ಮ ಲೈಫ್ ಸ್ಟೋರಿ ಹೇಳಿದ್ರೆ ನೋಡಿ, ಇದೆಲ್ಲ ಅವಾಗ ಪೇ ಮಾಡಿರೋ ರಿಸಿಪ್ಟ್ಸ್ ಎಲ್ಲ ಇಟ್ಟಿದ್ದೀನಿ ನೋಡ್ರಿ. ಇವೆಲ್ಲ ಮೆಮೊರೀಸ್. ಎಲ್ಲ ಎಲ್ಲೆಲ್ಲಿ ಕಸ್ಬಿಟ್ಟೆ ತರಗತಿ. 30 ವರ್ಷ ದಾಟಿದೆ. ಇದು PUCದು ಎಕ್ಸಾಮಿನೇಷನ್ ಬೋರ್ಡ್. ಎಕ್ಸಾಮ್ ಬೋರ್ಡ್ಗೆ ಹಾಲ್ಗೆ ಎಂಟ್ರಿ ಆಗಬೇಕಂದ್ರೆ ಇದಿಲ್ಲ ಅಂದರೆ ಅಡ್ಮಿಷನ್ ಟಿಕೆಟ್, ಇದಿಲ್ಲ ಅಂದರೆ ಇಲ್ಲ ಗೋವಿಂದ. ಆಮೇಲೆ ಇದು ಹಿಂದಿದು, ನಾನು ಆಗಲೇ ಒಂದೆರಡು ಪ್ರಥಮ ದ್ವಿತೀಯ ತೋರಿಸ್ದಲ್ವಾ, ಅದರದ್ದು
ಅವಾಗ ನೋಡಿ ಡ್ರಾಮಾ ಹೇಗಿರೋದು. SLCಯಲ್ಲಿ 301, 8ಲ್ಲಿ 390, ಆಮೇಲೆ 9ಲ್ಲಿ 309. ಹಿಂಗೆ ಯಾಕಂದರೆ ಅವಾಗೆಲ್ಲ ಎಜುಕೇಷನ್ನು ಮನೆಗಳಲ್ಲಿ ಕೆಲಸ ಮಾಡೋದು, ಅದು ಬೇರೆಯವ್ರ ಮನೇಲಿ ಇದ್ದೀವಿ ಅಂತಂದರೆ ನಮ್ಗೆ ಅಷ್ಟೊಂದು ಫ್ರೀಡಮ್ ಇರೋಲ್ಲ. ಅವ್ರು ಹೇಳಿದ ಕೆಲಸ ಮಾಡಬೇಕು, ಆಮೇಲೆ ಬುಕ್ಕಿಡಬೇಕು ಅನ್ನೋದು ಒಂದು ಪ್ರಾಬ್ಲಮ್ಮು. ಏನು ಮಾಡ್ತೀರಾ? ಹೇಳಿದ್ರಲ್ಲ ಇಂದ್ರಮ್ಮ ಸ್ಟೋರಿ ಇಷ್ಟೊತ್ತು ಏನು ಓದಿದ್ದೀನಿ, ಯಾವ ಕಡೆಯವರು, ಏನು ವಿಚಾರ ಅಂತ ಎಲ್ಲ ನನ್ನ ಸರ್ಟಿಫಿಕೇಟ್ ಮುಖಾಂತರವೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ವಿಡಿಯೋ ನೋಡುವಂಥವ್ರಿಗೆ ತುಂಬ ಧನ್ಯವಾದಗಳು. ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ವಿಡಿಯೋಗಳ ಕೆಳಗಡೆ ಐಕ್ಸ್ ಅಂತ ಇರುತ್ತೆ, ಆ ಐಕ್ ಪಾಯಿಂಟನ್ನು ಆ್ಯಡ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಈ ಥರ ಎಜುಕೇಷನ್ ಸರ್ಟಿಫಿಕೇಟ್ಸು ನಿಮ್ಮ ಟೈಮಲ್ಲಿ ಯಾವ ಥರ ಎಜುಕೇಷನ್ ಮಾಡಿದ್ರು ಅಂತ ಎಕ್ಸ್ಪೀರಿಯೆನ್ಸ್ ಏನಾದರೂ ನಿಮ್ಮ ಹತ್ರನೂ ಕೂಡ ಇದ್ದರೆ ಖಂಡಿತ ಎಲ್ಲರಿಗೂ ಇದ್ದೇ ಇರುತ್ತೆ ಈ ಎಕ್ಸ್ಪೀರಿಯೆನ್ಸು. ಇನ್ನು ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅನ್ನೋದನ್ನು ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ವೀಡಿಯೋದ ಬರ್ತೀನಿ. ಮುಂದಿನ ವೀಡಿಯೋ ಏನಪ್ಪ ಅಂತಂದರೆ ನನ್ನ ಮದುವೆ ಕತೆ ತೋರಿಸ್ತೀನಿ. ಹಾಗಾಗಿ ಎಲ್ಲ ಪೂರ್ತಿ ವೀಡಿಯೋವನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು. ನಾವು ಮುಂದಿನ ವೀಡಿಯೋ ಬರ್ತೀನಿ.